ನಾಳೆ ರಾಜ್ಯಾದ್ಯಂತ ತಟ್ಟಲಿದೆ ಸಾರಿಗೆ ಬಸ್ ಬಂದ್ ಬಿಸಿ. ಹೌದು, ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯೋದು ಡೌಟ್. ಸಾರಿಗೆ ಬಂದ್ ಏನಾದ್ರೂ ಬಹಳ ದೊಡ್ಡ ಮಟ್ಟದಲ್ಲಿ ನಾಳೆ ಆದ್ರೆ ಏನ್ ಕತೆ ಹಾಗಾದ್ರೆ? ಹೇಳಿ ಕೇಳಿ ಬಹಳಷ್ಟು ಕಡೆ ಎಕ್ಸಾಮ್ಸ್ ನಡೀತಾ ಇದೆ, ಆ ಮಕ್ಕಳ ಕತೆ ಎಲ್ಲ ಎಂತ? ಕಾರ್ಮಿಕ ಸಂಘಟನೆಗಳಿಂದ ಅಂದ್ರೆ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ನಾಳೆ ರಾಜ್ಯಾದ್ಯಂತ ಸಾರಿಗೆ ಬಸ್ ಸೇವೆ ನಿಲ್ಲಿಸಿ ಅಂದ್ರೆ ಬಂದ್ ಮಾಡಿ ಸರ್ಕಾರದ ವಿರುದ್ಧವಾಗಿ ಹೋರಾಟ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಸಂಚಾರದಲ್ಲಿ ವ್ಯತ್ಯಯ ಆಗುವಂತ ಚಾನ್ಸಸ್ ಇದೆ. ರಾಜ್ಯದಾದ್ಯಂತ ಕೆಎಸ್ಆರ್ಟಿಸಿ ಬಸ್ ಸಂಚಾರದಲ್ಲಿ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಅಲ್ಟಿಮೇಟ್ ಯಾರು? ಸಾರಿಗೆ ನೌಕರರು ಇದಕ್ಕೆ ಸಂಬಂಧಪಟ್ಟಂಗಿನ ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಹೌದಾ, ನಾವು ಸಪೋರ್ಟ್ ಕೊಡ್ತೀವಾ ಇಲ್ವಾ ಅಂತೇಳಿ. ಆ ಬಗ್ಗೆ ಇನ್ನೂ ಅಂಥ ಸ್ಪಷ್ಟನೆ ಏನು ಸಿಗ್ತಾ ಇಲ್ಲ. ಬಟ್ ಅಕಸ್ಮಾತ್ ಏನಾದರೂ ಈಗ ಹೇಳಿ ಕೇಳಿ ಮೊನ್ನೆಯಿಂದನೂ ಕೂಡ ಈ ಥರದ ಭಾಳಷ್ಟು ಪ್ರತಿಭಟನೆಗೆಲ್ಲ ಸಿದ್ಧತೆಯನ್ನು ನಡೆಸಿದ್ರು. ಬಟ್ ಅದಾದ ನಂತರ ಕೆಲ ಘಟನೆಗಳಿಂದಾಗಿ ಅಂಥ ಪ್ರತಿಭಟನೆಗಳಿಂದೆಲ್ಲ ಹಿಂದೆ ಸರಿದಿರೋದನ್ನು ನಾವು ನೋಡಿದ್ದೀವಿ. ಮೊನ್ನೆ ತಾನೇ ಇದಕ್ಕೆ ಈ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಾಗೆ ಭಾಳ ವರ್ಷಗಳಿಂದ ಇವ್ರ ಜೊತೆ ನಿಂತಿದ್ದಂಥ ಅನಂತ್ ಸುಬ್ರಾವ್ ಅವ್ರು ತೀರ್ಕೊಂಡ್ರು. ಆ ಕಾರಣಕ್ಕಾಗಿ ಒಂದು ಪ್ರತಿಭಟನೆ ಮುಂದಕ್ಕೆ ಹೋಯಿತು. ಈಗ ಮತ್ತೆ ಪ್ರತಿಭಟನೆ ಮಾಡುವಂಥ ನಿಟ್ಟಿನಲ್ಲಿ ಹೀಗೆ ನಿರ್ಧರಿಸಿದ್ದಾರೆ. ಅಲ್ಲ, ಪ್ರತಿಭಟನೆ ಮಾತ್ರ ಅಲ್ಲ, ಬಂದ್ ಮಾಡುವಂಥ ನಿಟ್ಟಿನಲ್ಲಿ ನಿರ್ಧರಿಸಿದಾರಲ್ಲ, ಇದೇನಾದ್ರು ಭಾಳ ಸಮಸ್ಯೆ ತಂದೊಡ್ಬಿಡುತ್ತಾ ಅಂತ. ಹೌದು, ಒಂದೂರಿಂದ ಮತ್ತೊಂದು ಊರಿಗೆ ಜನರನ್ನ ಹೊತ್ತೊಯ್ಯುವಂಥ ಸಾರಿಗೆ ನಾಳೆ ಸ್ತಬ್ಧವಾಗುವಂಥ ಲಕ್ಷಣ ಕಾಣ್ತಾ ಇದೆ. ಬಸ್ ಬಂದ್ ಆದ್ರೆ ನಮಗೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಜನಸಾಮಾನ್ಯರುಗಳು, ವಿದ್ಯಾರ್ಥಿಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. ಈ ಸರ್ಕಾರ ಸಾರಿಗೆ ನೌಕರರ ಬಗ್ಗೆ ಕಿಂಚಿತ ಕಾಳಜಿಯನ್ನು ಸಹ ವಹಿಸ್ತಾ ಇಲ್ಲ. ನಾವು 26,000 ವಾಹನವನ್ನು ನಿಲ್ಲಿಸಿ ಅನಿವಾರ್ಯವಾದರೆ ಸಂಘರ್ಷವನ್ನು ಕೂಡ ಮಾಡ್ತೀವಿ. ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂತಂದ್ರೆ 4 ಗಂಟೆಯ ನಂತರದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ನೇರವಾಗಿ ಹೊಣೆಯಾಗಿದೆ. MD ಅವ್ರಿಗೆ ಹೇಳಿದ್ದೀನಿ, ಅವ್ರ ಜೊತೆ ಮಾತಾಡೋಕ್ಕೆ. ಅವ್ರು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಿಲ್ಲ, ಬೆಂಗಳೂರು ಚಲೋ ಅಂತ ಮಾಡ್ತಾ ಇದ್ದಾರೆ. ಹದಿನೇಳು ಬಡ್ಜೆಟ್ ಮಂಡನೆ ಮಾಡಿದ್ದೀನಿ, ನಾನು ಪಾಪರ್ ಆಗಿದ್ದೀನಿ ಅಂತ ಡಿಕ್ಲೇರನ ಮಾಡಿ. ಕರುನಾಡಿನ ಜನರ ಜೀವನಾಡಿ, ಬಡವರು ಪ್ರಯಾಣಿಸೋ ಸಂಚಾರ ಗಾಡಿ, ಪ್ರತಿನಿತ್ಯ ಲಕ್ಷ ಜನ ಪ್ರಯಾಣಿಸೋ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು ನಾಳೆ ರೋಡ್ಗಿಳಿಯೋದು ಡೌಟ್. ಯಾಕಂದ್ರೆ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಮಹಾ ಸಂಗ್ರಾಮವನ್ನೇ ಸಾರಿದ್ದಾರೆ. 38 ತಿಂಗಳ ಹಿಂಬಾಕಿಯನ್ನು ನೀಡಲೇಬೇಕು. ನಾಳೆ ರಸ್ತೆಗಿಳಿಯಲ್ಲ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು. ವಿವಿಧ ಬೇಡಿಕೆ ಈಡೇರಿಕೆಗೆ ಸಾರಿಗೆ ನೌಕರರ ಸಮರ. ಕೋಟ್ಯಾಂತರ ಜನರ ಸಂಚಾರ ಬಂಡಿಯಾಗಿರೋ ಸಾರಿಗೆ ಬಸ್ಗಳ ಸಂಚಾರ ನಾಳೆ ಸ್ತಬ್ಧವಾಗೋದು ಫಿಕ್ಸ್ ಆಗಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ಸೇರಿ 4 ನಿಗಮಗಳ ನೌಕರರು ಪ್ರತಿಭಟನೆ ನಡೆಸಲಿದ್ದಾರೆ. ನಾಳೆ ಬೆಂಗಳೂರು ಚಲೋಗೆ ರಾಜ್ಯಾದ್ಯಂತ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಹೀಗಾಗಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯೋದು ಅನುಮಾನ ಎನ್ನಲಾಗ್ತಿದೆ. ರಾಜ್ಯಾದ್ಯಂತ ಬಂದ್ ಬಿಸಿ ತಟ್ಟೋ ಸಾಧ್ಯತೆ ಇದೆ. ಸಾರಿಗೆ ನೌಕರರ ನಾಳಿನ ಹೋರಾಟಕ್ಕೆ ಬಿಎಂಟಿಸಿ ನೌಕರರು ಕೂಡ ಸಾಥ್ ನೀಡಿದ್ದಾರೆ. ಕರ್ತವ್ಯಕ್ಕೆ ಬ್ರೇಕ್ ಹಾಕಿ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಸಜ್ಜಾಗಿದ್ದಾರೆ. ಇಷ್ಟೇ ಅಲ್ಲ, ಜಂಟಿ ಕ್ರಿಯಾ ಸಮಿತಿ ಮುಖಂಡರು ಬನಶಂಕರಿಯ ಬಿಎಂಟಿಸಿ ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಕರಪತ್ರ ಹಂಚಿದ್ರು. ನಾಳಿನ ಪ್ರತಿಭಟನೆಯಲ್ಲಿ ಎಲ್ಲಾ ಭಾಗಿಯಾಗುವಂತೆ ಮನವಿ ಮಾಡಿದ್ರು. ಇಂದು 1/2024 ವೇತನ ಪರಿಷ್ಕರಣೆ ಆಗಲೇಬೇಕು. 1/2024 ವೇತನ ಹೆಚ್ಚಳ ಆಗಲೇಬೇಕು. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಯುದ್ಧ ಸಾರಿದ್ಯಾಕೆ? ನೌಕರರ ಬೇಡಿಕೆಗಳೇನೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ವೇತನ ಹೆಚ್ಚಳದ ಹಿಂಬಾಕಿ ಹಾಗೂ ವೇತನ ಪರಿಷ್ಕರಣೆಗೆ ಸಾರಿಗೆ ನೌಕರರು ಆಗ್ರಹಿಸಿದ್ದಾರೆ. 38 ತಿಂಗಳ ವೇತನ ಹಿಂಬಾಕಿ ನೀಡುವಂತೆ ನೌಕರರು ಪಟ್ಟು ಹಿಡಿದಿದ್ದಾರೆ. 2020ರ ಜನವರಿ 1ರಿಂದ 2023ರ ಫೆಬ್ರವರಿ 28ರವರೆಗೆ ವೇತನ ಹಿಂಬಾಕಿ ಇದೆ.
ಪರಿಷ್ಕರಣೆಯಾದ ವೇತನದ 38 ತಿಂಗಳ ಹಿಂಬಾಕಿ ನೀಡಬೇಕು. ಅಲ್ಲದೆ 4 ವರ್ಷದ ವೇತನ ಒಪ್ಪಂದಕ್ಕೆ ಸಾರಿಗೆ ನೌಕರರು ಆಗ್ರಹಿಸಿದ್ದಾರೆ. ಏನಿವತ್ತು ಫೆಬ್ರವರಿ 19ನೇ ತಾರೀಕು ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಏನಿದೆ, ಸಾರಿಗೆ ನೌಕರರ ಅಳಿವು ಉಳಿವಿನ ಕಾರ್ಯಕ್ರಮ ಆಗಿರುತ್ತೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ನಾವು ಹೋರಾಟದಲ್ಲಿ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಮಾಡಿ ಈ ಸರ್ಕಾರಕ್ಕೆ ಕೊಟ್ಟಷ್ಟು ಗಡುವನ್ನು ಯಾವ ಸರ್ಕಾರಕ್ಕೂ ಸಹ ನಾವು ಕೊಟ್ಟಿಲ್ಲ. ಆದರೆ ಈ ಸರ್ಕಾರ ಸಾರಿಗೆ ನೌಕರರ ಬಗ್ಗೆ ಕಿಂಚಿತ ಕಾಳಜಿಯನ್ನು ಸಹ ವಹಿಸ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಈ ಸರ್ಕಾರಕ್ಕೆ ಕೊಟ್ಟಂಥ ಸಮಯ ಎಲ್ಲವೂ ಸಹ ವ್ಯರ್ಥ ಆಗಿದೆ ಅಂತಕ್ಕಂಥ ವಿಚಾರವನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಂದು ಕಡೆ ಏನಾಗಿದೆ, ನಾಳೆ ಸಹಸ್ರ ಸಂಖ್ಯೆಯಲ್ಲಿ ಕರ್ನಾಟಕದ ರಾಜ್ಯದ ಮೂಲೆಯಿಂದಲೂ ಸಹ ಸುಮಾರು 10,000 ನೌಕರರುಗಳು ಫ್ರೀಡಂ ಪಾರ್ಕ್ ಚಲೋ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದೀವಿ, ಅಲ್ಲಿಗೆ ಬರ್ತಾ ಇದ್ದಾರೆ. ಮತ್ತು BMTCನಲ್ಲೂ ಅಧಿಕೃತವಾಗಿ ಒಂದು 5,000 ನೌಕರರುಗಳು ನಾಳೆ ಪಾಲ್ಗೊಳ್ತಾ ಇದ್ದಾರೆ ಹೋರಾಟಕ್ಕೆ. ಹಾಗಾಗಿ ನಾಳೆ 4 ಗಂಟೆಯ ನಂತರದಲ್ಲಿ ಸಾರಿಗೆ ನೌಕರರ ಏನು ಬೇಡಿಕೆ ಏನಿದೆ, 38 ತಿಂಗಳ ಹಿಂಬಾಕಿ ಮತ್ತು 1/1/24 ಹೊಸ ವೇತನ ಹೆಚ್ಚಳ ಏನಿದೆ, ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂತಂದರೆ 4 ಗಂಟೆಯ ನಂತರದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿಯೇ ನೇರವಾಗಿ ಹೊಣೆಯಾಗಿರುತ್ತೆ. ಸರ್ಕಾರಕ್ಕೆ ನಾಳೆ ಸಂಜೆ 4 ಗಂಟೆವರೆಗೆ ಡೆಡ್ಲೈನ್. ಇನ್ನು ನಾಳೆ 1,15,000 ನೌಕರರು ಬೆಂಗಳೂರಿಗೆ ಲಗ್ಗೆ ಇಡಲಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರಕ್ಕೆ ನಾಳೆ ಸಂಜೆ 4 ಗಂಟೆವರೆಗೂ ಸಾರಿಗೆ ಸಂಘಟನೆಗಳ ಮುಖಂಡರು ಗಡುವು ನೀಡಿದ್ದಾರೆ. ಬೇಡಿಕೆ ಈಡೇರಿಸದಿದ್ರೆ ಮುಂದಾಗೋ ಪರಿಣಾಮಕ್ಕೆ ಸರ್ಕಾರವೇ ಹೊಣೆ ಅಂತ ಎಚ್ಚರಿಕೆ ರವಾನಿಸಿದ್ದಾರೆ. ನಾವು 26,000 ವಾಹನವನ್ನು ನಿಲ್ಲಿಸಿ ಅನಿವಾರ್ಯವಾದರೆ ಸಂಘರ್ಷವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅದನ್ನು 19ನೇ ತಾರೀಕು ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂಥ 1,15,000 ಜನರ ನೌಕರರ ಸಮ್ಮುಖದಲ್ಲಿ ನಾವು ಅವತ್ತ ಸಂಜೆ 4 ಗಂಟೆಗೆ ನಿರ್ಣಯವನ್ನು ಮಾಡ್ತೀವಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಹೋರಾಟದ ಹೆಜ್ಜೆ ಇಡಲು ನೌಕರರು ಸಜ್ಜಾಗಿದ್ರೆ, ಇನ್ನೊಂದು ಕಡೆ KSRTC MD ಅಲರ್ಟ್ ಆಗಿದ್ದಾರೆ. ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗದಂತೆ ಕ್ರಮ ಕೈಗೊಳ್ಳುವಂತೆ ಸಾರಿಗೆ ಅಧಿಕಾರಿಗಳಿಗೆ KSRTC MD ಅಕ್ರಮ್ ಪಾಷಾ ಖಡಕ್ ಸೂಚನೆ ನೀಡಿದ್ದಾರೆ. ನಾಳೆ ಸಾರಿಗೆ ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯವಾಗಬಾರದು. ತುರ್ತು ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ರಜೆ ನೀಡಬೇಡಿ. ವಾರದ ರಜೆ ಮತ್ತು ದೀರ್ಘಾವಧಿ ರಜೆಯಲ್ಲಿರೋರಿಗೆ ಅನ್ವಯಿಸೋದಿಲ್ಲ. ಅಗತ್ಯವಿದ್ರೆ ವಾರದ ರಜೆಯನ್ನ ರದ್ದುಪಡಿಸಿ ಕೆಲಸಕ್ಕೆ ನಿಯೋಜಿಸಿ ಅಂತ ಸಾರಿಗೆ ಅಧಿಕಾರಿಗಳಿಗೆ KSRTC MD ಅಕ್ರಮ್ ಪಾಷಾ ಖಡಕ್ ಸೂಚನೆ ನೀಡಿದ್ದಾರೆ. ಸಾರಿಗೆ ನೌಕರರ ಹೋರಾಟದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದರು. MD ಅಕ್ರಮ್ ಪಾಷಾಗೆ ಮಾತನಾಡಲು ಹೇಳಿದ್ದೀನಿ ಅಂತ ಹೇಳಿದರು. ನಮ್ಮ MD ಅವ್ರಿಗೆ ಹೇಳಿದ್ದೀನಿ, ಅವ್ರ ಜೊತೆ ಮಾತಾಡೋಕ್ಕೆ ನಮ್ಮ MD ಅಕ್ರಮ್ ಅವರು ಇದ್ದಾರಲ್ಲ, ಅವ್ರ ಜೊತೆ ಯೂನಿಯನ್ ಜೊತೆ ಮಾತಾಡೋಕ್ಕೆ ಆ ಥರದ್ದೇನು ಆಗಲ್ಲ ಅಂದ್ಕೊಂಡು. ಪ್ರತಿಭಟನೆ ಅಂದರೆ ಅವರು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಿಲ್ಲ. ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಬೆಂಗಳೂರು ಚಲೋ ಅಂತ ಮಾಡ್ತಾ ಇದ್ದಾರೆ. ಸರ್ಕಾರ ದಿವಾಳಿಯಾಗಿದ್ದಕ್ಕೆ ಸರ್ಕಾರಿ ನೌಕರರ ಮುಷ್ಕರ ಉದಾಹರಣೆ ಅಂತ ವಿಪಕ್ಷ ನಾಯಕ ಅಶೋಕ್ ಕೆಂಡಾಕಾರಿ. 4 ನಿಗಮಗಳು ಸಾರಿಗೆ, ಒಟ್ಟು ಸಾರಿಗೆ ಅವ್ರಿಗೂ ಕಳೆದ ಅರಿಯರ್ಸ್ ಕೊಡಬೇಕು, 38 ತಿಂಗಳದ ಅರಿಯರ್ಸ್ ಕೊಡಬೇಕು, ಕೊಟ್ಟಿಲ್ಲ. ಅದಕ್ಕೆ ಅವರು ನಾಳೆ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಬಂದು ಸಾರಿಗೆ ವ್ಯವಸ್ಥೆಯನ್ನು ಬಂದ್ ಮಾಡುವಂಥದ್ದು ಕೂಡ ಕರೆ ಕೊಡ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ಹಣ ಇಲ್ಲ ಅಂತಂದರೆ ಒಂದು ಶ್ವೇತಪತ್ರ, ನಾವು ಪಾಪರ್ ಅಂತ, ಸಿದ್ದರಾಮಯ್ಯ ಪಾಪರ್ ಮುಖ್ಯಮಂತ್ರಿ ಅಂತ, ಹಣ ಹೊಡೆಸ್ಬಿಡಿ ಪಾಪರ್ ಮುಖ್ಯಮಂತ್ರಿ, ನಾನು 17 ಬಡ್ಜೆಟ್ ಮಂಡನೆ ಮಾಡಿದ್ದೀನಿ, ನಾನು ಪಾಪರ್ ಆಗಿದ್ದೀನಿ ಅಂತ ಡಿಕ್ಲೇರನ್ನ ಮಾಡಿ ಎಸ್ಮಾ ಬೇರೆ ಜಾರಿಗೆ ಮಾಡಿದ್ದೀರ. ನಿಮ್ಮ ಎಸ್ಮಾಗೂ ಕೇರ್ ಮಾಡಲ್ಲ, ಯಾವುದೂ ಕೇರ್ ಮಾಡದೆ ನಾಳೆ ಅವಾಗೆ ಅವ್ರ ಸ್ಟ್ರೈಕಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲ. ಅಂದರೆ ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತು ಬೆಲೆ ಕೊಡದೇ ಇರೋಂಥದ್ದನ್ನು ನೋಡ್ತಾ ಇದ್ದೀವಿ. ಸಾರಿಗೆ ಮುಷ್ಕರಕ್ಕೆ ವಿದ್ಯಾರ್ಥಿಗಳು ಅಸಮಾಧಾನ. ಈಗಾಗಲೇ ಪರೀಕ್ಷೆಗೆ ವಿದ್ಯಾರ್ಥಿಗಳು ತಯಾರಿ ನಡೆಸುತ್ತಿದ್ದಾರೆ. ಸಾರಿಗೆ ಬಸ್ಗಳಲ್ಲಿ ಶಾಲಾ ಕಾಲೇಜಿಗೆ ನಿತ್ಯ ತೆರಳುತ್ತಿದ್ದಾರೆ. ಇದೀಗ ನಾಳೆ ಸಾರಿಗೆ ಬಸ್ಗಳ ಸಂಚಾರ ಸ್ಥಗಿತವಾದ್ರೆ ಮಕ್ಕಳ ಮೇಲೂ ಪರಿಣಾಮ ಬೀರಲಿದೆ. ಏಕಾಏಕಿ ಬಸ್ ಸಂಚಾರ ನಿಲ್ಲಿಸಿದ್ರೆ ನಾವು ಶಾಲಾ ಕಾಲೇಜಿಗೆ ಹೋಗೋದು ಹೇಗೆ ಅಂತ ವಿದ್ಯಾರ್ಥಿಗಳು ಅಳಲು ತೋಡ್ಕೊಳ್ತಿದ್ದಾರೆ. ನಮಗೂ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ, ಸೆಕೆಂಡ್ PCದು. ನಮಗೆ ನಾಳೆ ಹಾಲ್ ಟಿಕೆಟ್ ಕೊಡ್ತೀನಿ ಅಂತ ಅಂದವ್ರೆ. ನಮಗೂ ಕಾಲೇಜ್ಗೆ ಹೋಗಿ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ, ಕಷ್ಟ ಆಗುತ್ತೆ ನಮಗೆಲ್ಲ. ನಾವು ಬಸ್ಸಲ್ಲಿ ಓಡಾಡ್ತಾ ಇದೀವಿ ಡೈಲಿ. ನಾವು HSR ಲೇಔಟಿಂದ ಬನಶಂಕರಿಗೆ ಬರ್ತೀವಿ. ಡೈಲಿ ಓಡಾಡೋದ್ರಿಂದ ನಮಗೂ ಕಷ್ಟ ಆಗುತ್ತೆ. ಕಾಲೇಜು, ಎಜುಕೇಷನು
ನಮಗೂ ತುಂಬ ಕಷ್ಟ ಆಗುತ್ತೆ. ಈಗ ಕಾಲೇಜ್ಗೆ ಹೋಗಲಿಲ್ಲ ಅಂದರೆ ಎಕ್ಸಾಮ್ ಹೆಂಗೆ ಮಾಡೋದು, ಹಂಗೆ ತುಂಬ ಕಷ್ಟ ಆಗುತ್ತೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಬಂದ್ ಕಹಳೆ ಮೊಳಗಿಸಲು ನೌಕರರು ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ನೀಡಿದ್ದಾರೆ. ಹೀಗಾಗಿ ನಾಳೆ ಕರುನಾಡಿನ ಮೂಲೆ ಮೂಲೆಯಿಂದ ಸಾರಿಗೆ ನೌಕರರು ಬಸ್ಗಳಿಗೆ ಬ್ರೇಕ್ ಹಾಕಿ ಫ್ರೀಡಂ ಪಾರ್ಕ್ಗೆ ಲಗ್ಗೆ ಇಡಲಿದ್ದಾರೆ. ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಒಂದೂರಿನಿಂದ ಮತ್ತೊಂದೂರಿಗೆ ಹೋಗೋ ಪ್ಲಾನ್ ಮಾಡಿದ್ರೆ ಮುಂದೂಡೋದು ಒಳ್ಳೆಯದು. ಕಿರಣ್ ಸೂರ್ಯ, TV9 ಬೆಂಗಳೂರು. ಹಾಗಾದ್ರೆ ನಾಳಿನ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಾಗಿನ ಇನ್ಸೈಡ್ ಮಾಹಿತಿ ಏನೇನು? ನಿಜಕ್ಕೂ ಕೂಡ ಈಗ ಯಾರು ಕರೆ ಕೊಟ್ಟಿದಾರಲ್ಲ ಅವ್ರು ಹೇಳ್ತಾ ಇರುವಂತ ರೀತಿಯಾಗಿ ನಾಳೆ ಬಸ್ಗಳು ಬಂದ್ ಆಗ್ಬಿಡುತ್ವಾ? ಸಚಿವರೇನೋ ಬರೀ ಅದು ಬೆಂಗಳೂರು ಚಲೋ ಅಷ್ಟೇ, ಬಸ್ಸನ್ನೇನು ಬಂದ್ ಮಾಡೋಕೆ ಹೋಗಲ್ಲ ಅಂತ ಆರಂಭದಲ್ಲಿ ಹೇಳಿದ್ರು ಕೂಡ ಅವರೇ ಸ್ವಲ್ಪ ಗೊಂದಲದಲ್ಲಿದ್ದಂಗೆ ಕಂಡು ಬರ್ತಾ ಇದೆ. ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗಿನ ಕೆಲ ಇನ್ಸೈಡ್ ಮಾಹಿತಿಯನ್ನ ನಮ್ಮ ಜೊತೆಗೆ ಅವರು ನೀಡ್ತಾ ಹೋಗ್ತಾರೆ. ಕಿರಣ್ ಸೂರ್ಯ, ಈಗ ಹೌದು ಮುಷ್ಕರ ಕರೆ ಕೊಟ್ಟಿರುವವರಂತೂ 100% ಸಕ್ಸಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ಸೈಡ್ ವಿಚಾರ ಏನ್ ಹೇಳ್ತಾ ಇದ್ದಾರೆ ಉದ್ಯೋಗಿಗಳು, ನೌಕರರು? ನಾವು ನಾಳಿನ ಬಂದ್ಗೆ ಬೆಂಬಲ ಕೊಡ್ತೀವಿ ಅಂತಿದಾರೋ, ಕೊಡಲ್ವಾ ಅಂತಿದಾರೋ, ಅಥವಾ ಗೊಂದಲದಲ್ಲಿದ್ದಾರೋ? ನಾಳಿನ ಬಂದ್ ಯಾವ ಮಟ್ಟಕ್ಕೆ ಆಗ್ಬೋದು ಕಿರಣ್, ನೀವು ನೋಡ್ತಾ ಇರೋ ಹಾಗೆ? ಹೌದು ಮಲ್ತೇಶ್, ನಾಳೆ 4 ನಿಗಮದ ಸಾರಿಗೆ ನೌಕರರು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋಗೆ ಈಗಾಗಲೇ ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು. ಇದು ಒಂದು. ಎರಡನೇದು, 4 ಗಂಟೆ ಒಳಗಾಗಿ ಅಂದರೆ ನಾಳೆ ಸಂಜೆ 4 ಗಂಟೆ ಒಳಗಾಗಿ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದರೆ 4 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲೇ ಸುದ್ದಿಗೋಷ್ಠಿಯನ್ನು ಕರೆದು ಸಾರಿಗೆ ಮುಷ್ಕರಕ್ಕೆ ಕರೆಯನ್ನು ಕೊಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಶುಕ್ರವಾರ ಬೆಳಗಿನ ಜಾವ 5 ಗಂಟೆಯಿಂದಲೇ BMTC, KSRTC, NW, KKRTC ಒಟ್ಟು 4 ನಿಗಮದ ಬಸ್ಸುಗಳು ಯಾವುದೂ ಕೂಡ ಸಂಚಾರ ಮಾಡೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಸಾಕಷ್ಟು ಜನ KSRTCಯ ಪ್ರಯಾಣಿಕರಿದ್ದಾರೆ. ನಾನು ಕೂಡ ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದಲ್ಲಿದ್ದೀನಿ. ಸರ್, ಈಗಾಗಲೇ ಸಾರಿಗೆ ಮುಖಂಡರು ಹೇಳ್ತಾ ಇರುವಂಥದ್ದು, ನಾಳೆ ಸಂಜೆ 4 ಗಂಟೆ ಒಳಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಶುಕ್ರವಾರ ಬೆಳಗ್ಗೆಯಿಂದ ಸಾರಿಗೆ ಸ್ತಬ್ಧವಾಗುತ್ತೆ ಅನ್ನೋಂಥ ಒಂದು ಮಾತುಗಳು ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ರಾಜ್ಯದಲ್ಲಿ ಸರ್ಕಾರಿ ಬಸ್ಸುಗಳು ಇಲ್ಲ ಅನ್ನೋಂಥದ್ದಾದರೆ ಜನಸಾಮಾನ್ಯರ ಪಾಡೇನು ಅಂತ? ಸರ್, ನೀವು ಹೇಳೋದಲ್ಲ ಓಕೆ. ಇವತ್ತಿನ ನಮ್ಮ ಸರ್ಕಾರ ಯಾವ ಥರ ಇದೆ ಅಂದರೆ, ಇನ್ಕಮ್ ಇದ್ದರೆ ಔಟ್ಗೋಯಿಂಗ್ ಇರುತ್ತೆ, ಇನ್ಕಮ್ಮೇ ಇಲ್ಲ. ಇನ್ಕಮ್ ಯಾವುದ್ರಲ್ಲಿದ್ದು ಸೋರ್ಸ್ ಬರುತ್ತೆ? ಟ್ಯಾಕ್ಸ್. ಬಿಸ್ನೆಸ್ನಲ್ಲಿ ಯಾವ ಥರ ಫೆಸಿಲಿಟಿ ಇದೆ? ಬಿಸ್ನೆಸ್ನಲ್ಲಿ ಯಾವ ಥರ ಫೆಸಿಲಿಟಿ ಇದೆ? ಒಂದು ಬಸ್ನಲ್ಲಿ ಹೋಗ್ಬೇಕಾದ್ರೆ ಪ್ರಯಾಣಿಕರು ಮೇನ್ ಬಿಸ್ನೆಸ್ ನಡಿಬೇಕಾದ್ರೂ ಟ್ರಾನ್ಸ್ಪೋರ್ಟಿಂಗ್ ಚೆನ್ನಾಗಿದ್ರೆ ಹೋಗುತ್ತೆ. ಟ್ರಾನ್ಸ್ಪೋರ್ಟಿಂಗ್ನಲ್ಲಿ ಮಹಿಳೆಯರಿಗೆ ಕೆಲಸನೇ ಇರಲ್ಲ. ಒಂದು ಒಳ್ಳೇದಿರಲಿ ಒಂದು ಕೆಟ್ಟದಿರಲಿ, ಮನೆಯಲ್ಲಿ ಹೆಣ್ಣು ಮಕ್ಕಳು ಎಲ್ಲರೂ ಕುಡಿಕೊಂಡು ಪ್ರಯಾಣ. ಆದರೆ ಫ್ರೀಗೆ ಒಂದು ಅರ್ಥ ಬೇಕಾ ಬೇಡ? ಮೀನಿಂಗು ಫ್ರೀ ಕೊಟ್ಟಿದ್ದಾರೆ, ಓಕೆ. ಫ್ರೀ ಯಾರಿಗೆ ಕೊಡಬೇಕು? ಹಿರಿಯ ನಾಗರಿಕರಿಗೆ. ಅಂದ್ರೆ ಸರ್, ಈಗ ಶುಕ್ರವಾರದಿಂದ ರಾಜ್ಯದಲ್ಲಿ ಬಸ್ಸುಗಳು ಇರೋಲ್ಲ ಅನ್ನುವಂಥ ಮಾತುಗಳನ್ನು ಸಾರಿಗೆ ಮುಖಂಡರು ಹೇಳ್ತಿದ್ದಾರೆ. ಬಸ್ಗಳಿಲ್ಲ ಅಂದ್ರೆ ಜನರ ಪರಿಸ್ಥಿತಿ ಏನು? ಈಗೇನು ಪರಿಸ್ಥಿತಿ ಚೆನ್ನಾಗಿದೆಯಾ? ಯಾರು ಮುಂದಾಗಿ ಕೆಲಸ ಪಕ್ಷ ಬಿಟ್ಟು ಬರಲ್ಲ ರೀ. ಯಾರ್ದೋ ಒಬ್ಬ ಪರ್ಸನ್ ಡೈಲಿ ಎಕ್ಸ್ಪೆಂಡಿಚರ್ 1000 ರೂಪೀಸ್ ಇದೆ. ಇವರಿಗೆ ಸರ್ಕಾರದಿಂದ ಪೇಮೆಂಟು, ಅವ್ರಿಗೆಲ್ಲ ರೀತಿಯಲ್ಲಿ ಫೆಸಿಲಿಟಿ ಸಿಗುತ್ತೆ. ಅವ್ರು ನೋಡೋಣ ಮಾಡೋಣ, ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ನೋಡೋಣ ಪರಿಶೀಲನೆ ಮಾಡೋಣ. ಅದೇ ತಮ್ಮ ಮನೆ ಸ್ವಂತ ಖರ್ಚಲ್ಲಿ ಪರಿಶೀಲನೆ ಮಾಡಿದರೆ ಅವ್ರಿಗೆ ಗೊತ್ತಾಗುತ್ತೆ. ಒಬ್ಬ ಪರ್ಸನ್ ಡೈಲಿ ಎಕ್ಸ್ಪೆಂಡಿಚರ್ 1000 ರೂಪೀಸ್. ಅಂಥದ್ರಲ್ಲಿ ವೇಸ್ಟ್ ಆಫ್ ಇಂಥ ಸಂಘ ಸಂಸ್ಥೆ ಇವೆಲ್ಲ ಯಾರು ಬರ್ತಾರೆ ಮುಂದೆ ಮಾತಾಡಲಿಕ್ಕೆ? ಈಗ ಎಲ್ಲರೂ ಖಾಲಿ ಇದ್ದಾರೆ. ಅವ್ರಿಗಂದ್ರೆ ಎಲ್ಲ ಈಗ ಸರ್ಕಾರ ಅಂದರೆ ಯಾರು? ಪಾಲಿಟಿಕ್ಸ್ ಲೀಡ್ರು. ಅವ್ರ ಲೀಡ್ರಿಗೇನು ಹಿಂದಿಲ್ಲಿದ್ದೋ ದುಡ್ಡು ಬರುತ್ತೆ. ಎಲ್ಲಿಂದ ಬರುತ್ತೆ? ಟ್ಯಾಕ್ಸು. ಸರ್, ಈಗ ತಮಗೂ ಕೂಡ ಗೊತ್ತಿರುವಂತೆ ಸಾರಿಗೆ ಮುಷ್ಕರ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಸಾರಿಗೆ ಮುಖಂಡರು ಹೇಳ್ತಾ ಇದ್ದಾರೆ. ಶುಕ್ರವಾರದಿಂದ ಬಸ್ ಇಲ್ಲ ಅಂದರೆ ಜನಸಾಮಾನ್ಯರ ಪಾಡೇನು? ತೊಂದರೆಗಳಾಗುತ್ತೆ ಜನಸಾಮಾನ್ಯ. ಅದಕ್ಕೆ ಅಂತ ನಂಬ್ಕೊಂಡು ಬರೋರು ಹೋಗೋರು ವ್ಯವಹಾರ ಮಾಡೋರು ಕೆಲಸ ಮಾಡೋರಿಗೆಲ್ಲ ತೊಂದರೆ ಇದೆ. ಬಟ್ ಇವ್ರು ಈ ಥರ ಮಾಡ್ತಾ ಇರೋದ್ರಲ್ಲಿ ಭಾರಿ ಅನ್ಯಾಯ ಇದೆ. ಯಾಕೆ ಸುಮಾರು ಆವಾಗ 6 ತಿಂಗಳು, ಇವಾಗ 3 ತಿಂಗಳು ಅಂತ ಪರ್ಮಿಷನ್ ತೊಗೊತಾ ಇರ್ತಾರೆ, ಕೋರ್ಟ್ ಪರ್ಮಿಷನ್ ತೊಗೊತಾರೆ, ಎಲ್ಲ ಮಾಡ್ಕೊಂಡು ಬರ್ತಾವ್ರೆ. ಅವ್ರೇನು ಮಾಡ್ತಾರೆ, ಕೋರ್ಟ್ ಪರ್ಮಿಷನಲ್ಲಿ ಸ್ವಲ್ಪ ಏನು ನ್ಯಾಯ ಇದೆ ಅಂದ್ಬಿಟ್ಟು ಇವರು ಎಷ್ಟು ದಿವಸ ಅಂತ ತಡೆಯೋಕ್ಕಾಗುತ್ತೆ ಹೇಳಿ ಹೊಟ್ಟೆ ಪಾಡೋದು. ಇವಾಗ ಇದಕ್ಕೆ ಅಂತ ಇವರು ರೇಟ್ ಚಾಯ್ಸ್ ಮಾಡಿದ್ರು. ಕಿರಣ್, ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು. ಪಾಪ ಜನರು ಹೇಳ್ತಾ ಇದ್ರೆ ಬಹಳ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಸರ್ಕಾರ ಇದನ್ನ ಹೇಗೆ ಬಗೆಹರಿಸುತ್ತೆ ಈ ಸಮಸ್ಯೆ ಅನ್ನೋದು ನೋಡ್ಬೇಕಿದೆ.